ಎಂಟೈರ್ ಮೂಡ ಸ್ಕ್ಯಾಮ್ನ ನಾವು ಡೀಟೇಲ್ ಆಗಿ ಕೋರ್ಟಲ್ಲಿ ದಾಖಲೆ ಜೊತೆ ಎಲ್ಲ ಸಮೇತ ಅಲ್ಲಿ ಕೊಟ್ಟಿದ್ದೀವಿ. ಕೋರ್ಟ್ ವಾಸ್ ಕನ್ವಿನ್ಸ್ಡ್ ದಟ್ ದೇರ್ ಇಸ್ ಅ ಕೇಸ್. ಲೋಕಾಯುಕ್ತ ತನಿಖೆ ಕರೆಕ್ಟ್ ಆಗಿ ಆಗತ್ತೆ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಆರ್ ಆಲ್ವೇಸ್ ರಿಕ್ವೈರ್ಡ್ ಟು ಬಿ ಇಂಡಿಪೆಂಡೆಂಟ್. ಇನ್ವೆಸ್ಟಿಗೇಷನ್ ಅವರು ಫೇರ್ ಆಗಿ ಮಾಡಿದ್ರೆ ನಮ್ಗೆ ಅಷ್ಟು ಸಾಕು. ಈಗ ದೇವರಾಜ್ ಅವ್ರದ್ದು ಅಲ್ಲ ಅದು ಸೈಟ್ ಅಂತ ಕೂಡ ತಿಳಿದು ಬಂದಿದೆ. ಅದು ದೇವರಾಜ್ ಅವ್ರದ್ದು ಹಕ್ಕೆ ಇಲ್ಲ ಅದ್ರ ಮೇಲೆ. ಅವರು ಒಂದು ರೆಲಿಂಕ್ವಿಶ್ಮೆಂಟ್ ಡೀಡ್ ಕೊಟ್ಬಿಟ್ಟಿದ್ರು ಅವ್ರ ಬ್ರದರ್ಗೆ. ಸೊ ಅದಾದ್ಮೇಲೆ ಅವ್ರಿಗೆ ಹಕ್ಕೆ ಇಲ್ಲ. ಇವತ್ತು ಜನಪ್ರತಿ ನ್ಯಾಯಾಲಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಆದೇಶ ಆಗಿದೆ. ಇದ್ರ ಕುರಿತಾಗಿ ಮಾತಾಡೋದಕ್ಕೆ ವಕೀಲ ಲಕ್ಷ್ಮೀ ಅಯ್ಯಂಗಾರ್ ಅವರಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮ್ಯಾಮ್, ಯಾವ ರೀತಿ ನೀವು ಒಳಗಡೆ ಇದ್ರ ಕುರಿತಾಗಿ ಮಾತನಾಡಿದ್ರಿ ಅಂತ ಹೇಳಿ, ಯಾವ ರೀತಿ ಆದೇಶ ಆಯಿತು ಅನ್ನೋದು? ನಾವು ಎಂಟೈರ್ ಮೂಡ ಸ್ಕ್ಯಾಮ್ನ ನಾವು ಡೀಟೇಲ್ ಆಗಿ ನಾವೊಂದು ಕಂಪ್ಲೇಂಟ್ ಹಾಕಿದ್ವಿ. ಆ ಕಂಪ್ಲೇಂಟ್ ಪೊಲೀಸ್ ತೊಗೊಂಡಿಲ್ಲ ಅಂತ ನಾವು ಕೋರ್ಟ್ ಬಂದ್ವಿ. ಕೋರ್ಟಲ್ಲಿ ದಾಖಲೆ ಜೊತೆ ಎಲ್ಲ ಸಮೇತ ಅಲ್ಲಿ ಕೊಟ್ಟಿದ್ದೀವಿ. ಕೋರ್ಟ್ ವಾಸ್ ಕನ್ವಿನ್ಸ್ಡ್ ದಟ್ ದೇರ್ ಇಸ್ ಅ ಕೇಸ್. ಇನ್ನೊಂದು ಹಿಸ್ ಎಕ್ಸಲೆನ್ಸಿ ದಿ ಗವರ್ನರ್ ಆರ್ ಆಲ್ಸೋ ಗಿವನ್ ಸ್ಯಾಂಕ್ಷನ್ ಅದಕ್ಕೆ. ಆ್ಯಂಡ್ ಪ್ಲಸ್ ದಿ ಆನರಬಲ್ ಹೈಕೋರ್ಟ್ ಆಲ್ಸೋ ಅಪ್ಹೆಲ್ಡ್ ದಟ್ ಅಪ್ರೂವಲ್ ಆಫ್ ದಿ ಗವರ್ನರ್. ಅದಕ್ಕೆ ಇವತ್ತು ಡೀಟೇಲ್ ಆಗಿ ಗೋಯಿಂಗ್ ಬೈ ದಿ ಎಂಟೈರ್ ಹಿಸ್ಟ್ರಿ, ದಿ ಫ್ಲೋ ಆಫ್ how the title went, or there was no title, lack of title, ಅದ್ರ ಮೇಲೆ ದ ಡೀಟೇಲ್ ಆಗಿ ಕೋರ್ಟ್ ಹೋಗಿದ್ದಾರೆ. ಸೊ ಈಸ್ ಆಫ್ ದಿ ಒಪಿನಿಯನ್ ದ್ಯಾಟ್ ಲೋಕಾಯುಕ್ತ ಮೈಸೂರು ಅವರು ಇನ್ವೆಸ್ಟಿಗೇಟ್ ಮಾಡಿ ಒಂದು 3 ತಿಂಗಳೊಳಗಡೆ ರಿಪೋರ್ಟ್ ಕೊಡಬೇಕು ಅಂತ. ಮ್ಯಾಮ್, ನಿಮಗೆ ಅನ್ಸುತ್ತಾ ಲೋಕಾಯುಕ್ತ ತನಿಖೆ ಕರೆಕ್ಟಾಗಿ ಆಗತ್ತೆ ಅಂತ ಹೇಳಿ? ಐ ಥಿಂಕ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಆರ್ ಆಲ್ವೇಸ್ ರಿಕ್ವೈರ್ಡ್ ಟು ಬಿ ಇಂಡಿಪೆಂಡೆಂಟ್. ಸೊ ಐ ಆಮ್ ಹೋಪ್ಫುಲ್ ದಟ್ ದೇ ಆರ್ ಇಂಡಿಪೆಂಡೆಂಟ್ ಆ್ಯಂಡ್ ಅವರು ಇನ್ವೆಸ್ಟಿಗೇಷನ್ ಅವರು ಫೇರ್ ಆಗಿ ಮಾಡಿದರೆ ನಮ್ಗೆ ಅಷ್ಟು ಸಾಕು. ಯಾವ ರೀತಿ ತನಿಖೆ ಆಗತ್ತೆ ಅನ್ನೋದು, ಅಂದರೆ ಯಾವ್ಯಾವ ಇದರಲ್ಲಿ ಬೇಸ್ ಮೇಲೆ ತನಿಖೆ ಮಾಡ್ತಾರೆ ಅನ್ನೋದು? ನಾವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಮೇಲೆ ಹಾಕಿದ್ವಿ. ಈವನ್ ಅಂಡರ್ ದಿ ಬೇನಾಮಿ ಟ್ರಾನ್ಸಾಕ್ಷನ್ಸ್ ಎಲ್ಲರ ಮೇಲೆ ಹಾಕಿದೆ. ಲ್ಯಾಂಡ್ ಗ್ರ್ಯಾಬ್ ಮೇಲೆನೂ ಹಾಕಿದ್ವಿ. ಸೊ ಅದೆಲ್ಲ ಇರುತ್ತೆ. ಅವ್ರು ಯಾವ್ದ ಮೇಲೆ ವಿಚ್ ಆಫ್ ದಿ ಡಾಕ್ಯುಮೆಂಟ್ಸ್ ಆರ್ ದೇ ಕನ್ವಿನ್ಸ್ಡ್ ಅಬೌಟ್, ಅದ್ರ ಮೇಲೆ ವಿಚ್ ಆ್ಯಕ್ಟ್ ದೇ ವಿಲ್ ಅಪ್ಲೈ ಟು ಇಟ್, ಅದೆಲ್ಲ ಇನ್ವೆಸ್ಟಿಗೇಷನಲ್ಲೇ ಗೊತ್ತಾಗುತ್ತೆ. ಮ್ಯಾಮ್, ಸಿದ್ದರಾಮಯ್ಯ ಅವ್ರನ್ನ ಕೂಡ ವಿಚಾರಣೆಗೆ ಕರೀತಾರೆ, ಹಾಗೆ ಅವರ ಪತ್ನಿ ಮೇಲೆ ಕೂಡ ವಿಚಾರಣೆಗೆ? ಎಲ್ಲರೂ ಅಕ್ಯೂಸ್ ನಂಬರ್ 1, 2, 3, 4, ಆನರಬಲ್ ಚೀಫ್ ಮಿನಿಸ್ಟರ್, ಹಿಸ್ ವೈಫ್, ಹಿಸ್ ಬ್ರದರ್ ಇನ್ ಲಾ ಆ್ಯಂಡ್ ದೇರ್ ಮಿನಿಯನ್ ಹೂಸ್ ಮಿಸ್ಟರ್ ದೇವರಾಜು, ಆಲ್ ಆಫ್ ದೆಮ್. ಈಗ ದೇವರಾಜು ಅವ್ರದ್ದು ಅಲ್ಲ ಅದು ಸೈಟ್ ಅಂತ ಕೂಡ ತಿಳಿದು ಬಂದಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ದೇವರಾಜ್ ಅವ್ರದ್ದು ಹಕ್ಕೆ ಇಲ್ಲ ಅದ್ರ ಮೇಲೆ. ಅವರು ಒಂದು ರೆಲಿಂಕ್ವಿಶ್ಮೆಂಟ್ ಡೀಡ್ ಕೊಟ್ಬಿಟ್ಟಿದ್ರು ಅವ್ರ ಬ್ರದರ್ಗೆ. ಸೊ ಅದಾದಮೇಲೆ ಅವ್ರಿಗೆ ಹಕ್ಕೆ ಇಲ್ಲ. ನಾವು ಈವನ್ ಫಾರ್ ಅ ಸೆಕೆಂಡ್ ನಾವು ಅನ್ಕೋತೀವಿ ಅವರು ರೆಲಿಂಕ್ವಿಶ್ಮೆಂಟ್ ಕೊಟ್ಟಿಲ್ಲ ಅಂತಂದರೆ. ಅದಿದ್ರೂ ಅವ್ರಿಗೆ 1/3 ಇರುತ್ತಲ್ಲ ಹಕ್ಕು. ಸೊ 3 ಎಕರೆ ಎಲ್ಲಿಂದ ಬಂತು ಅವ್ರಿಗೆ? ಅದ್ರಲ್ಲಿ ಯಾವುದು ಎಸ್ಟಾಬ್ಲಿಷ್ ಆಗಿಲ್ಲ. ಈಗಲೂ ಆ ಏರಿಯಾ ಅಕ್ವೈರ್ ಮಾಡುವಾಗ ಅಕ್ವಿಸಿಷನ್ ಮಾಡಿಬಿಟ್ಟು ಕಾಂಪನ್ಸೇಷನ್ ಅಮೌಂಟ್ ಕೊಡ್ತಾರಲ್ಲ, ಅದು ಡೆಪಾಸಿಟ್ ಆಗಿದೆ ಕೋರ್ಟಲ್ಲಿ ಡೆಪಾಸಿಟ್ ಆಗಿರೋದು ಒರಿಜಿನಲ್ ಓನರ್ ದ ಫಾದರ್ ಹೆಸರು, ಲಿಂಗ ಹೆಸರಲ್ಲೇ ಡೆಪಾಸಿಟ್ ಆಗಿರೋದು. ಮ್ಯಾಮ್, ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ ಈ ತನಿಖೆನ ಎದುರಿಸಬೇಕಾದ್ರೆ? ಐ ಡೋಂಟ್ ಹ್ಯಾವ್ ಎನಿ ಕಾಮೆಂಟ್ ಆನ್ ದ್ಯಾಟ್. ಥ್ಯಾಂಕ್ ಯು. ಇದಾಗಿತ್ತು ಲಕ್ಷ್ಮೀ ಅಯ್ಯಂಗಾರ್ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.